ಸಿಸ್ಟರ್? ಅಣ್ಣ ಹೇಗಿದೆಯಾ ಅಣ್ಣ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನೂ ಇಲ್ಲ ಸಿಸ್ಟರ್, ಏನೂ ಇಲ್ಲ. ಎಣ್ಣೆ ಒಂದಿಲ್ಲ ಅಂತ ಅಷ್ಟೇ. ಅದು ನಿನ್ನನ್ನು ಮತ್ತು ಎಣ್ಣೆನೂ ಬಿಟ್ಟು ಇರಲೇ ಇಲ್ವಲ್ಲ, ಅದೊಂದು ಸ್ವಲ್ಪ ಬೇಜಾರು. ಹಾಗೆ ನಾನು ಅಂಧರಾದ್ಮೇಲೆ ನಿನಗೇನು ಸಮಸ್ಯೆ ಆಗಿಲ್ಲ ತಾನೆ? ಎಲ್ಲ ತಣ್ಣಗಾಯ್ತು ತಾನೆ? ಹಾ ಅಣ್ಣ, ಎಲ್ಲ ಬ್ಲೇಮ್ನು ನಿನ್ನ ತಲೆ ಮೇಲೆ ತಗೊಂಡಿಯಲ್ಲ, ಹಾಗಾಗಿ ನಾನು ಬಚಾವಾದೆ. ಆ ಗಿಲ್ಟ್ ನನ್ನನ್ನು ತುಂಬ ಕಾಡ್ತಾ ಇದೆ ಅಣ್ಣ. ಹುಚ್ಚಿ, ಇರಲಿ ಬಿಡು ಸಿಸ್ಟರ್. ನಮ್ಮ ಉದ್ದೇಶ ಚೆನ್ನಾಗಿದ್ರೆ ಯಾವುದು ತಪ್ಪಲ್ಲ. ನೀನು ಇಷ್ಟೆಲ್ಲ ಮಾಡಿದ್ದು ನಮ್ಗಡೆ ಒಳ್ಳೇದಕ್ಕಲ್ವಮ್ಮ. ಅದರಿಂದ ಈ ಗಿಲ್ಟಿ ಮಣ್ಣು ಮಸಿ ಎಲ್ಲ ಬಿಟ್ಬಿಡು. ಅಂದಾಗೆ ನನ್ನ ಹಳಿಮಯ್ಯ ಕೌರವೇಂದ್ರ ಏನು ಮಾಡ್ತಿದ್ದಾನೆ? ಯಾವ ರಾಶಿಲಿದ್ದಾನವ? ಅವನ ಕತೆ ಏನು ಅಂತ ಹೇಳಿ ಅಣ್ಣ. ಒಂದು ತಲೆನೋವು ಕಳೀತು ಅಂತಂದ್ರೆ ಇನ್ನೊಂದು ತಲೆನೋವು ತಂದಿಟ್ಟ. ಏನಾಯ್ತು? ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳಿದೆ. ಅದೇನ ಮದುವೆ ಆಗಿದ್ದಾನೆ. ಅವನಿಗೆ ಯಾಕೆ ದುರ್ಬುದ್ಧಿ ಬಂತು ಸಿಸ್ಟರ್? ನಾನು ಅಲ್ಲಿ ಇದ್ದಿದ್ರೆ ಇದೆಲ್ಲ ಹಾಕಕ್ ಬಿಡ್ತಾ ಇರ್ಲಿಲ್ಲ. ಎಂತ ಕೆಲಸ ಮಾಡ್ಬಿಟ್ಟ. ಹಾ ಅಣ್ಣ, ಹೀಗೆ ಶಾಕ್ ಕೊಡ್ತಾನೆ ಅಂತ ನಾನು ಅನ್ಕೊಟ್ಟಿರ್ಲಿಲ್ಲ. ಗೌತಮ್ ಅದೇ ಕೋಪದಲ್ಲಿ ಅವನಿಗೇನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಅವನನ್ನ ಮನೆಯಿಂದ ಹೊರಗಡೆ ಆಗ್ದ. ಈಗ ಜೈ ಕೂಡ ನನ್ನ ಜೊತೆ ಇಲ್ಲ ಅಣ್ಣ. ಏನ್ ಸಿಸ್ಟರ್ ಇದು? ಶಾಕ್ ಮೇಲೆ ಶಾಕು. ನನ್ನ ಎಡಗಣ್ಣು ಹೊಡ್ಕೋತಾ ಇದೆ ಸಿಸ್ಟರ್. ನನಗನ್ಸುತ್ತೆ ನೆಕ್ಸ್ಟ್ ಕ್ಯೂ ಅಲ್ಲಿ ನೀನೇ ಇರೋದು ಅಂತ. ನಮ್ಮ ಗ್ರಾಚಾರ ಕೆಟ್ಟು ನಮ್ಮ ಬಂಡವಾಳೆಲ್ಲ ಲೀಕ್ ಆಗ್ಬಿಟ್ರೆ ಅಷ್ಟೇ ಸಿಸ್ಟರ್ ನಮ್ಮ ಕತೆ. ಆಲ್ರೆಡಿ ಗೌತಮ್ ಮೈ ಚಳಿಬಿಟ್ಟು ಕೂತಿದ್ದಾನೆ. ಕೌರವೇಂದ್ರ ಅಳಿಮೈಯನ್ನೇ ಹೊರಗಾಗ್ತಾನೆ ಅಂದ್ರೆ ನಿನ್ನನ್ನು ಹೊರಗಾಕೋದು ಏನು ದೊಡ್ಡ ವಿಷಯ ಸಿಸ್ಟರ್. ಇನ್ನು ನೀನು ಸುಮ್ಮನಿರಬಾರ್ದು. ಅಪೂರ್ಣಾಸ್ ಭೂಮಿಕಂಗೆ ಒಂದು ಗತಿ ಕಾಣಿಸ್ಲೇಬೇಕು, ಆದಷ್ಟು ಬೇಗ ಕಾಣಿಸು. ಏನಣ್ಣ ನೀನು ಜೈಲಲ್ಲಿರೋದು ಸಾಲ್ದ? ನೀನು ಹೇಳೋದು ಸರಿ ಅಣ್ಣ, ಆದರೆ ನೀನು ಒಳಗಡೆ ಇದೆಯಲ್ಲ, ನಾನು ಏನು ಮಾಡೋಕ್ಕೆ ಸಾಧ್ಯ? ಸಿಸ್ಟರ್, ಅದಕ್ಕೆ ಹೇಳೋದು ನಿನ್ನ ಲಕ್ಕಿ ಲಕ್ಷ್ಮೀಕಾಂತ ನೋಡೋದಕ್ಕಷ್ಟೇ ಕಾಮಿಡಿಯನ್. ಎಷ್ಟೋ ಜನ ಗೊತ್ತಿಲ್ಲ ನಿಜವಾದ ವಿಲನ್ ನಾನೇ. ನನ್ನ ಕೈ ತುಂಬ ಉದ್ದ ಇದೆ. ನಮ್ಮ ಮನೇಲಿ ಕಮಲ ಅಂತ ಒಬ್ಳು ಕೆಲಸದವಳಿದಾಳಲ್ಲ, ಅವಳನ್ನ ಮನೆ ಹಾಳು ಕೆಲಸಕ್ಕೆ ಅಪಾಯಿಂಟ್ ಮಾಡಿ ಬಂದಿದ್ದೀನಿ. ಹೋಗಿ ಅವಳನ್ನ ಕೇಳು ಮುಂದಿನ ನಡೆ ಏನು ಅಂತ. ಅವಳೇ ಹೇಳ್ತಾಳೆ ಸಿಸ್ಟರ್. ಆಮೇಲೆ ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸಿಸ್ಟರ್. ಒಂದು ನಂಬರ್ ತಗೋ. ಯಾರ ನಂಬರ್ ಅಣ್ಣ ಇದು? ಒಳಗಡಬ್ಬ ಪಿ ಸಿ ಇದಾನಲ್ಲ ಅವಂದು. ನೀ ಫೋನ್ ಮಾಡು, ಅವನು ನನ್ನ ಫೋನ್ ಕೊಡ್ತಾನೆ. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಬರ್ತೀನಿ. ಡೋಂಟ್ ವರಿ ಸಿಸ್ಟರ್, ಟೇಕ್ ಕೇರ್. ಐ ನೋ ಸಮಾಧಾನ ಮಾತುಗಳನ್ನ ಹೇಳೋದು ತುಂಬಾ ಸುಲಭ, ಆದರೆ ಸಮಾಧಾನವಾಗಿರೋದು ತುಂಬಾ ಕಷ್ಟ. ನನಗನ್ಸಿದ್ದನ್ನು ನಾನು ಹೇಳ್ತೀನಿ, ಅದು ನಿಮ್ಗೆ ಸರಿ ಅನ್ಸಿದ್ರೆ ನೀವು ಅದನ್ನು ತಗೊಳ್ಳಿ. ಲೈಫಲ್ಲಿ ಎಲ್ಲದೂ ನಾವು ಅಂದ್ಕೊಂಡಾಗಿರೋದಿಲ್ಲ. ನಾವೇನೋ ಅಂದ್ಕೊಂಡಿರ್ತೀವಿ, ಬಟ್ ಏನೋ ಆಗ್ಬಿಡುತ್ತೆ. ಯಾವ ಕರ್ವಿಂಗಲ್ಲಿ ಏನು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮಗೆ ಬೇಕೋ ಬೇಡವೋ ಆಕ್ಸಿಡೆಂಟ್ಸ್ಗಳು ಆಗ್ಬಿಡುತ್ತೆ. ನಾಟ್ ನೆಸೆಸರಿಲಿ ನಮ್ಮದೇ ಫಾಲ್ಟ್ ಇರಬೇಕು ಅಂತಿಲ್ಲ. ಮುಂದೆ ಬರ್ತಿರೋ ಮಿಸ್ಟೇಕ್ ಮಾಡಿದ್ರೂ ಆಕ್ಸಿಡೆಂಟ್ ಆಗುತ್ತೆ. ಈಗ ನಿಮ್ಮ ವಿಷಯದಲ್ಲಿ ಆಗಿರೋದು ಅದೇ. ನಿಮ್ದೇನು ತಪ್ಪಿಲ್ಲ, ಆದರೂ ನಿಮ್ಗೆ ಏಟಾಗಿದೆ. ಹಾಗಂತ ನಿಮ್ಮ ಪಾಲಿಗೆ ಎಲ್ಲದೂ ಮುಗ್ದೋಯ್ತು ಅಂತಲ್ಲ ಅರ್ಥ. ನೀವು ಹೋಗಬೇಕಾಗಿರೋ ದಾರಿ, ನಿಮ್ಮ ಜರ್ನಿ ತುಂಬಾ ಇದೆ. ಹೌದು ಚಿಕ್ಕದ್ಗೆ,
ಕೆಲವೊಮ್ಮೆ ನನ್ನ ಲೈಫಲ್ಲಿ ಯಾವುದನ್ನ ಡೆಡ್ ಎಂಡ್ ಅಂತ ಅನ್ಕೊಂಡಿರ್ತೀವಿ, ಅದು ಡೆಡ್ ಎಂಡ್ ಆಗಿರೋದಿಲ್ಲ. ಆದರೆ ಆಚೆನೂ ಒಂದು ದಾರಿ ಅಂತ ಇರುತ್ತೆ. ಬಿದ್ದಲ್ಲೇ ಎದ್ದು ಎಲ್ಲದನ್ನೂ ಕೊಡ್ಕೊಂಡು ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದಲ್ವಾ? ನೋಡಿ, ನಾನು ನಿಮ್ಗೆ ಉಪದೇಶ ಮಾಡ್ತಾ ಇಲ್ಲ, ಜಸ್ಟ್ ಪ್ರಾಕ್ಟಿಕಲ್ ಆಗಿ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಪಾಲಿಗೆ ಯಾವುದು ಎಂಡ್ ಆಗಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಲೈಫಲ್ಲಿ ಏನಾದರೂ ಸ್ಟಾರ್ಟ್ ಮಾಡೋದಕ್ಕೆ ಇದು ಕರೆಕ್ಟ್ ಟೈಮ್ ಅಂತ ನಂಗೆ ಅನಿಸ್ತಾ ಇದೆ. ಹೌದು ಚಿಕ್ಕದ್ಗೆ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೋದು, ಏನಾದರೂ ಒಂದು ಅಚೀವ್ ಮಾಡ್ಬೋದು, ಹೊಸದಾಗಿ ಏನಾದರೂ ಒಂದು ಕಲಿಬೋದು, ನಿಮ್ಮನ್ನು ನೀವು ರೀಇನ್ವೆಂಟ್ ಮಾಡ್ಕೋಬೋದು. ಹೊಸ ಅವತಾರ ಎತ್ತೋದು ಅಂತ ಹೇಳ್ತಾರಲ್ಲ, ಆ ಥರ. ಈ ರಾಕೆಟ್ ಬುಡಕ್ಕೆ ಬೆಂಕಿ ಬಿದ್ದಾಗಲೇ ಅದು ಮೇಲ್ಗೆ ಹತ್ತೋದು. ಇದು ನಮಗೂ ಅಪ್ಲೈ ಆಗುತ್ತೆ. ಲೈಫಲ್ಲಿ ನಾವು ಏಟ್ ತಿಂದಾಗಲೇ ನಮ್ಮಲ್ಲಿರೋ ಒಂದು ಪೊಟೆನ್ಷಿಯಲ್ ಏನು ಅನ್ನೋದು ನಮ್ಗೆ ಅರ್ಥ ಆಗೋದು. ನೀವು ನಿಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಿ ಚಿಕ್ಕಕ್ಕೆ ಎದ್ದು ನಿಲ್ಲಿ. ಯಾರು ನಿಮ್ಮನ್ನ ಕಾಲ್ ಕಸದ ಥರ ಟ್ರೀಟ್ ಮಾಡಿದ್ರು, ನಿಮ್ಮನ್ನ ಹೆಂಡತಿ ಅಂತಲೂ ಕನ್ಸಿಡರ್ ಮಾಡದೆ ಇನ್ಸಲ್ಟ್ ಮಾಡಿದ್ರು, ಅವರು ಹೊಟ್ಟೆ ಉರ್ಕೊಂಡ್ಬಿಡ್ಬೇಕು. ಇಂಥ ಹೆಂಡತಿನ ಕಳ್ಕೊಂಡಲ್ಲ ಅಂತ ಆ ಥರ ಎದ್ದು ಬೆಳಿಬೇಕು ನೀವು. ಇದೇ ಮಾತನ್ನ ನಾನು ಹೇಳ್ತಿದ್ದೆ ಪಾರ್ಥ. ಹೌದು ಮಲ್ಲಿ, ನಿನ್ ಥರ ಅನ್ಯಾಯ ಆಗಿರೋ ಬೇರೆ ಎಷ್ಟೊಂದು ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ನೀನು ಮಾದರಿ ಆಗ್ಬೇಕು. ನಿನ್ನನ್ನ ನೀನು ಆ ರೀತಿ ಬದಲಾಯಿಸ್ಕೋಬೇಕು. ನಿನಗೇಗೂ ವಿದ್ಯೆ ಇದೆ, ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ಅದೊಂದಿದ್ರೆ ಏನ್ ಬೇಕಿದ್ರು ಮಾಡ್ಬೋದು, ಏನ್ ಬೇಕಿದ್ರು ಸಾಧಿಸಬಹುದು. ನೀನ್ ಮನ್ಸು ಮಾಡಿದ್ರೆ ಏನ್ ಬೇಕಿದ್ರು ಸಾಧ್ಯ. ನಿನ್ ಓದನ್ನ ಇದೇ ರೀತಿ ಮುಂದುವರ್ಸು, ನೀನ್ ಸಾಧಿಸ್ತೀಯ. ನಿನ್ ಜೊತೆ ನಾವೆಲ್ಲರೂ ಇರ್ತೀವಿ. ಹ್ಞೂ, ಅದಕ್ಕೆ ನಿಜವಾಗ್ಲೂ ಆಗುತ್ತೆ.